ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಅವರ್ ಮಿನಿ ವ್ಲಾಗ್. ನಾನು ನಿಮ್ಮ ಪ್ರಿಯಾ ಪ್ರತು ಸ್ಟೋರೀಸ್. ಇವತ್ತು ನಾನು ಮಂತ್ರಾಲಯಂ ರೋಡಲ್ಲಿದ್ದೀನಿ. ಇಲ್ಲಿಂದ ಕೇವಲ 10 ರೂಪಾಯಿದಲ್ಲೇ ಆದೋನಿಗೆ ಹೋಗ್ತಾ ಇರೋದು. ಸೊ ಹೇಗೆ ಹೋಗೋದು ಹೇಗಿಲ್ಲ ಅಂತ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಗುಂತ್ಕಲ್ಲಿಗೆ ಹೋಗೋರಿಗೆ ಕೂಡ ಒನ್ ಆಫ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಗುಂತ್ಕಲ್ಲಿಗೆ ಹೋಗೋಕ್ಕೆ ಕೇವಲ 25 ರೂಪಾಯಿ. ಬನ್ನಿ ಹಾಗಾದರೆ ವಿಡಿಯೋನ ಕಂಟಿನ್ಯೂ ಮಾಡಿ. KSR ಬೆಂಗಳೂರಿಂದ ನಾಂದೇಡ್ಗೆ ಹೋಗೋ ನಾಂದೇಡ್ ಎಕ್ಸ್ಪ್ರೆಸ್ ವಯಾ ಬೀದರ್ ಮಾರ್ಗವಾಗಿ ಹೋಗುತ್ತೆ. ಫುಲ್ ಆಗಿದೆ ಈ ಗಾಡಿ ನೋಡಿ ಮಂತ್ರಾಲಯಂ ರೋಡಲ್ಲಿ. ಈಗ ಟೈಮ್ 8:26 ಆಗಿದೆ. ಮಂತ್ರಾಲಯಂ ರೋಡಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 1ಗೆ ಬಂದಿರೋದು ವಂದೇ ಭಾರತ್ ಎಕ್ಸ್ಪ್ರೆಸ್ಸು. ಸೊ ಇದು ಕಲಬುರಗಿಯಿಂದ SMT ಬೆಂಗಳೂರಿಗೆ ಹೋಗುತ್ತೆ. ಈ ಟ್ರೈನ್ಗೋಸ್ಕರ ಎಷ್ಟೊಂದು ಜನ ಇದ್ದರು. ಸೊ ನೋಡಿ ಇವಾಗೆಲ್ಲ ಖಾಲಿ ಆಯಿತು ನಮ್ಮ ಒಂದು ರೈಲ್ವೆ ಸ್ಟೇಷನ್ನು. ಏನು ಫ್ಯಾನ್ಸ್ ಇದ್ದಾರೆ ಈ ಟ್ರೈನ್ಗೆ. ಈ ಟ್ರೈನ್ಗೋಸ್ಕರನೇ ನಮ್ಮ ಡೆಮೋ ಗಾಡಿನ ನಿಲ್ಲಿಸಿದ್ದಾರೆ. ಓವರ್ಟೇಕ್ ಮಾಡ್ಕೊಂಡು ಬಂದಿದೆ. ಈಗ ಕಡಿಮೆ ಸಮಯದಲ್ಲಿ ಮಂತ್ರಾಲಯ ದೇವಸ್ಥಾನಕ್ಕೆ ಹೋಗೋರಿಗೆ ಒನ್ ಆಫ್ ದಿ ಬೆಸ್ಟ್ ಟ್ರೈನ್ ಅಂತಲೇ ಹೇಳ್ಬೋದು ವಂದೇ ಭಾರತ್. ಯಾಕಂದ್ರೆ ಕಡಿಮೆ ಸಮಯದಲ್ಲಿ ಮಂತ್ರಾಲಯಂ ರೋಡ್ಗೆ ಸ್ಟಾಪ್ ಇರೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಪ್ಯಾಸೆಂಜರ್ಸ್ಗೆ. ಬಂದೇ ಬಿಡ್ತು ನೋಡಿ ನಾನು ಹೋಗೋ ಗಾಡಿ, ಡೆಮೋ ಗಾಡಿ, ಗುಂತ್ಕಲ್ ಡೆಮೋ ರಾಯಚೂರಿಂದ ಬಂದಿದೆ. ಸೊ ಈ ಗಾಡಿ 7:53 ಬರಬೇಕಿತ್ತು. ಈಗ 8:33 ಆಗಿದೆ. 37 ನಿಮಿಷ ಲೇಟಾಗಿ ಬಂದಿದೆ. ಯಾಕಂದರೆ ನಿಮಗೆ ಗೊತ್ತಲ್ವಾ, ಪುಣೆ ಎಕ್ಸ್ಪ್ರೆಸ್ಸು ಮತ್ತು ವಂದೇ ಭಾರತ್ ಎರಡೂ ಓವರ್ಟೇಕ್ ಮಾಡ್ಕೊಂಡು ಬಂದರು ಪಾಪ. ಅದಕ್ಕೆ ಲೇಟ್ ಆಯಿತು ಅನಿಸುತ್ತೆ. ಫುಲ್ ಆಗಿದೆ ಗೈಸ್. ಇವತ್ತು ನನಗೆ ಸೀಟ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಹೆಂಗಿದ್ರು ಆದೋನಿವರೆಗೂ ಅಲ್ವಾ ಟ್ರಾವೆಲ್ ಮಾಡೋದು, ಆದೋನಿ ಹತ್ರನೇ. ಫ್ರೆಂಡ್ಸ್, ನಾನಿವತ್ತು ಟ್ರಾವೆಲ್ ಮಾಡ್ತಾ ಇರೋದು 77202 ಡೆಮೋ ಗಾಡಿ. ಸೊ ಇದು 1 ಮಿನಿಟ್ ಮಾತ್ರ ಸ್ಟಾಪ್ ಇರುತ್ತೆ ಮಂತ್ರಾಲಯಂ ರೋಡಲ್ಲಿ. ನೋಡಿ ಸಿಗ್ನಲ್ ಕೊಟ್ಟೆ ಬಿಟ್ಟು ಅಂತ ಅಂತಾನೆ ಇಲ್ಲಿಂದ ಹೊರಡ್ತಾ ಇದ್ದೀವಿ ಮಂತ್ರಾಲಯಂ ರೋಡ್ಗೆ. ಬಾಯ್ ಬಾಯ್. ನೆಕ್ಸ್ಟು 2 ಸ್ಟಾಪ್ ಆಗುತ್ತೆ ಆದೋನಿ. ಅದು ಯಾವ್ಯಾವ ಸ್ಟಾಪ್ ಅಂತ ಗೊತ್ತಾಗಬೇಕಂದ್ರೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಇದೆ ಮಂತ್ರಾಲಯ ರೈಲ್ವೆ ಸ್ಟೇಷನ್. ಹೊರಡ್ತಾ ಇದ್ದೀವಿ ಮಂತ್ರಾಲಯದಿಂದ. ಬಾಯ್ ಬಾಯ್. ಮಂತ್ರಾಲಯಂ ರೋಡಲ್ಲೇ ನಮಗೆ ಫಸ್ಟ್ ಅಪೋಸಿಟಲ್ಲಿ ಜಿಂಗ್ ಆಗ್ತಿರೋದು ಗೂಡ್ಸು. ಸೊ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ. ನೋಡಿ ಮೊದಲು ನಾವು ಗೂಡ್ಸ್ ಜೊತೆ ಜಿಂಗ್ ಮಾಡ್ತಾ ಇದ್ದೀವಿ. ಲಾಲಾ ಕೂಡ ಇದೆ ಇವತ್ತು ಲೀಡಲ್ಲಿ ಗೂಡ್ಸಿಗೆ. ವ್ಯಾಗ್ 9 HC. ಡೆಮೋ ಗಾಡೀಲಿ ಕೂಡ ವಾಶ್ರೂಮ್ ಇದೆ. ಸೊ ನೋಡೋಣ ಇರಿ ಎಷ್ಟು ಕ್ಲೀನಾಗಿದೆ ಅಂತೇಳಿ. ಪರವಾಗಿಲ್ಲ ಗೈಸ್, ನಾರ್ಮಲಾಗಿ ಕ್ಲೀನಾಗಿ ಇಟ್ಟಿದ್ದಾರೆ. ಇದೇ ನೋಡಿ ಡೆಮೋ ಗಾಡಿ. ಈ ಥರ ಸೀಟ್ಸ್ ಇರುತ್ತೆ. ಆಪೋಸಿಟ್ ಕೂತ್ಕೊಳ್ಳೋದು. 3 ಮೆಂಬರ್ಸ್ ಒಂದು ಸೀಟಲ್ಲಿ. ಗಾಡೀಲಿ ಚಾರ್ಜಿಂಗ್ ಇಡೋಕ್ಕಿರಲ್ಲ, ಲಗೇಜ್ ಇಡೋಕ್ಕಿದೆ ಮೇಲ್ಗಡೆ. ಫ್ಯಾನ್ಸ್ ಇದೆ, ಲೈಟ್ಸ್ ಇದೆ. ನಮ್ಮ ಗಾಡಿ ಟೈಮ್ ಆಗಿದೆ ಅಂತ ಹೆವಿ ಸ್ಪೀಡಲ್ಲಿ ಹೊಡಿತಾ ಇದ್ದಾರೆ ನಮ್ಮ ಲೋಕೋ ಪೈಲಟು. ಸೊ 100 ಸ್ಪೀಡ್ ಲಿಮಿಟ್ ಇರೋದು ಇದಕ್ಕಷ್ಟೇ, ಆದ್ರೂ ಸ್ಪೀಡ್ ಹೊಡಿತಾ ಇದ್ದಾರೆ. ನೋಡಿ ನಾವು ಬಂದು ರೀಚ್ ಆಗಿರೋದು ಈಗ ಕೋಸಿಗೆ. ಇಲ್ಲಿಗೆ 8:04 ಬರಬೇಕಿತ್ತು. ಟೈಮ್ ಈಗ ಡಿಲೇ ಆಗಿ ಬಂದಿದ್ದೀವಿ. 41 ನಿಮಿಷ ಲೇಟಾಗಿ ಬಂದಿದ್ದೀವಿ. ಪ್ಲಾಟ್ಫಾರ್ಮ್ 1ಗೆ ಬಂದಿದೆ. 1 ಮಿನಿಟ್ ಸ್ಟಾಪ್ ಇರುತ್ತೆ. ಪ್ಲಾಟ್ಫಾರ್ಮ್ ಆ ಕಡೆ ಇದೆ, ತೋರಿಸ್ತೀನಿ ಬನ್ನಿ. ಕೋಸ್ಗಿ ರೈಲ್ವೆ ಸ್ಟೇಷನಲ್ಲಿ ಪಾದಯಾತ್ರೆ ಹೋಗ್ತಾ ಇದ್ದಾರೆ. ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ರೆ ಗೊತ್ತಿಲ್ಲ. ಕೋಸ್ಗಿ ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಪ್ಯಾಸೆಂಜರ್ಸು. ಇಳ್ಕೊಂಡ್ರಿ ಇಲ್ಲಿ ಜಾಸ್ತಿ ಜನ. ಸೊ ಇದೇ ಪ್ಲಾಟ್ಫಾರ್ಮ್ ನಂಬರ್ 1. ಇಲ್ಲಿ ಜಾಸ್ತಿ ಮಂಗಗಳಿದ್ದಂಗೆ ಇದ್ದಾವೆ ನೋಡಿ. ಸಿಗ್ನಲ್ ಕೊಟ್ಟೆ ಬಿಟ್ಟರು ಕೋಸ್ಗಿಯಿಂದ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ಕೋಸ್ಗಿಯಿಂದ ಉರ್ಕುಂದ್ ಈರಣ್ಣಿಗೆ ಹೋಗೋರಿಗೆ ಹತ್ರ ಆಗುತ್ತೆ. ಇಲ್ಲಿ ಪಾದಯಾತ್ರೆ ಕೂಡ ಮಾಡ್ತಾ ಇದ್ರು. ಕೇಳಿದ್ರೆ ಅವ್ರನ್ನ ಉರ್ಕುಂದ್ ಈರಣ್ಣಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರು. ನಮ್ಮನ್ನೀಗ ಮತ್ತೆ ಜಿಂಗ್ ಮಾಡ್ತಾ ಇರೋದು ಪೆಟ್ರೋಲ್ ಮತ್ತು ಡೀಸೆಲ್ ಹಾಕ್ಕೊಂಡು ಹೋಗ್ತಾ ಇರೋ ಗೂಡ್ಸ್ ಜೊತೆ. ಸೊ ಹೆವಿ ಸ್ಪೀಡಲ್ಲಿ ಗೂಡ್ಸು ನಮ್ಮನ್ನ ಕ್ರಾಸಿಂಗ್ ಮಾಡ್ಕೊಂಡು ಹೋಗ್ತಾ ಇದೆ. ನಾವು ಆದೋನಿ ಹತ್ತತ್ರ ಹೋಗ್ತಾ ಇದ್ದೀವಿ. ಇದೆಲ್ಲ ಫಾರೆಸ್ಟ್ ಏರಿಯಾ ಅನ್ನಿಸ್ತಾ ಇದೆ ನೋಡಿ. ಎಲ್ಲ ಗಿಡ ಮರಗಳೆಲ್ಲ ಕಾಣಿಸ್ತಾ ಇದ್ದಾವೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮಳೆ ಕೂಡ ಚೆನ್ನಾಗಿ ಬಂದಿದೆ ಅನಿಸುತ್ತೆ ಈ ಕಡೆ. ಕಮೆಂಟ್ ಮಾಡಿ ಫ್ರೆಂಡ್ಸ್, ಮಳೆ ಬಂದಿದೆನೋ ಇಲ್ಲೋ ಅಂತ. ನಾವೀಗ ಬಂದು ರೀಚ್ ಆಗಿರೋದು ಕುಪ್ಪಗಲ್ಗೆ. ಸೊ ನೆಕ್ಸ್ಟ್ ಸ್ಟಾಪೇ ನಮಗೆ ಆದೋನಿ. ಇಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 1ಗೆ ಬಂದಿದ್ದೀವಿ. ಇಲ್ಲಿ ಕೂಡ 1 ಮಿನಿಟ್ ಮಾತ್ರ ಸ್ಟಾಪ್ ಇರುತ್ತೆ. ಕುಪ್ಪಗಲಲ್ಲಿ ಕೂಡ ಆಲ್ಮೋಸ್ಟ್ ಜನ ಖಾಲಿ ಆದರು. 8:14 ಬರಬೇಕಿತ್ತು ಇಲ್ಲಿ ಬೆಳಿಗ್ಗೆ. ಬಟ್ ಈಗ 9:11 ಬಂದಿದೆ. ಟೈಮು 57 ನಿಮಿಷ ಡಿಲೇ ಆಗಿ ಬಂದಿದ್ದೀವಿ. ಇಲ್ಲಿ 1 ಮಿನಿಟ್ ಮಾತ್ರ ಸ್ಟಾಪ್ ಇರುತ್ತೆ ಅಷ್ಟೇ.
ಸಿಗ್ನಲ್ ಕೂಡ ಕೊಟ್ಟೆ ಬಿಟ್ಟರು. ಇಲ್ಲಿಂದ ಡಿಪಾರ್ಚರ್ ಆಗಿ ಹೋಗ್ತಾ ಇದ್ದೀವಿ. ಇಲ್ಲಿಂದ ಉರ್ಕುಂದಿ ಈರಣ್ಣಿಗೆ ಹೋಗೋರಿಗೆ ಕೂಡ ತುಂಬ ಅನುಕೂಲ ಆಗುತ್ತೆ, ಯಾಕಂದರೆ ಹತ್ರ ಆಗೋದ್ರಿಂದ ಆಟೋ ಕೂಡ ಅವೈಲೇಬಲ್ ಇದೆ. ಇಲ್ಲಿ ನೋಡಿ ಆಟೋ ಕಾಣಿಸ್ತಾ ಇದ್ದಾವೆ. ಸೊ ಅದಕ್ಕೆ ಅನಿಸುತ್ತೆ ಇಲ್ಲಿ ತುಂಬ ಜನ ಪ್ಯಾಸೆಂಜರ್ಸ್ ಇಳಿದಿರೋದು. ನೋಡಿ ಫೋಟೋ ಕೂಡ ಇದೆ ಉರ್ಕುಂದಿ ಈರಣ್ಣಂದು. ಕುಕ್ಕಲ್ ರೈಲ್ವೆ ಸ್ಟೇಷನ್ಗೆ ಬಾಯ್ ಬಾಯ್ ಹೇಳ್ತಾ ನಮಗೆ ನೆಕ್ಸ್ಟ್ ಸ್ಟಾಪೇ ಆದೋನಿ. ಇಲ್ಲಿ ಯಾವುದೋ ಹೈವೇ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇದು ಯಾವ ಹೈವೇ ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಕುಕ್ಕಲ್ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿನೇ. ನಮಗೋಸ್ಕರ ಔಟ್ರಲ್ಲಿ ಗೂಡ್ಸ್ ವೇಟ್ ಮಾಡ್ತಾ ಇದೆ ನೋಡಿ ಅಲ್ಲಿ ದೂರದಲ್ಲಿ. ಇಸ್ವಿ ಊರನ್ನ ಸ್ಕಿಪ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ನೋಡಿ ಇಸ್ವಿ ಊರು. ನೆಕ್ಸ್ಟ್ ಬರೋದೇ ನಮಗೆ ಆದೋನಿ. ಇನ್ನೇನು ಹತ್ತತ್ರ ಇದ್ದೀವಿ, ಆದೋನಿ ಹತ್ತತ್ರ. ಸೊ ಅದಕ್ಕೆ ಹೆವಿ ಸ್ಪೀಡಲ್ಲಿ ಹೊಡಿತಾ ಇದ್ದಾರೆ ಗಾಡಿನ. ಇಸ್ವಿ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಾ ಇದ್ದೀವಿ. ಊರು ಬಿಟ್ಟು 1 ಕಿಲೋಮೀಟ್ರ್ ಇದೆ ಆಚೆ ರೈಲ್ವೆ ಸ್ಟೇಷನ್. ನೋಡಿ ಸ್ಕಿಪ್ ಮಾಡೇ ಬಿಟ್ವಿ ಇಸ್ವಿ ರೈಲ್ವೆ ಸ್ಟೇಷನ್ನ ಹೆವಿ ಸ್ಪೀಡಲ್ಲಿ. ನೆಕ್ಸ್ಟ್ ನಮಗೆ ಆದೋನಿ ಬರುತ್ತೆ. ಆದೋನಿಯಿಂದ ಈ ವಿಡಿಯೋ ನೋಡ್ತಾ ಇದ್ರೆ ಇದು ಯಾವ ಹೈವೇ ಬ್ರಿಡ್ಜ್ ಅಂತ ಕಮೆಂಟ್ ಮಾಡಿ. ನಾವು ಫೈನಲ್ ಆಗಿ ಆದೋನಿಗೆ ಬಂದು ರೀಚ್ ಆಗೇ ಬಿಟ್ವಿ. ಆದೋನಿ ಔಟ್ರಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಕಾಣಿಸೋದು ಅಪೋಸಿಟಲ್ಲಿ ಹೈವೇ ಯಾವುದಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದೆಲ್ಲ ನಮ್ಮ ಆದೋನಿ ನೋಡಿ. ಇದು ಯಾವ ರೂಟಿಗೆ ಹೋಗುತ್ತೆ ಕಮೆಂಟ್ ಮಾಡಿ. ಇಲ್ಲಿ ನೋಡಿ ಹೈವೇ ಹತ್ತಕ್ಕೆ ಇಲ್ಲೆಲ್ಲ ಸ್ಟೆಪ್ಸ್ ಇದ್ದಾವೆ. 2, 3ರಲ್ಲಿ ಕಾರ್ಗೋ ಟ್ರೈನ್ ನಿಂತಿದೆ. ಸೊ ಅದಕ್ಕೆ ನಾವು ಪ್ಲಾಟ್ಫಾರ್ಮ್ 1ಗೆ ಹೋಗ್ತಾ ಇದ್ದೀವಿ. ನಾವು ಆದೋನಿಗೆ 8:28ಕ್ಕೆ ಬರಬೇಕಿತ್ತು, ಈಗ 9:28 ಆಗಿದೆ. 1 ಅವರ್ ಲೇಟಾಗಿ ಬಂದಿದ್ದೀವಿ ಪ್ಲಾಟ್ಫಾರ್ಮ್ ನಂಬರ್ 1ಗೆ. ಇಲ್ಲಿಂದ ಗುಂಜ್ಕಲಿಗೆ ಹೋಗುತ್ತೆ. ನಾನು ಆದೋನಿವರೆಗೆ ಮಾತ್ರ ಈ ವಿಡಿಯೋ ಮಾಡ್ತಾ ಇರೋದು. ಈ ಟ್ರೈನ್ಗೆ ಆದೋನಿಯಲ್ಲಿ ಕೂಡ ಪ್ಯಾಸೆಂಜರ್ ತುಂಬಾ ಇದ್ದಾರೆ ಫ್ಯಾನ್ಸು. ಇಲ್ಲಿ 2 ಮಿನಿಟ್ ಸ್ಟಾಪ್ ಇರುತ್ತೆ. ಇಲ್ಲಿ ಕೂಡ ರಿನೋವೇಷನ್ ಮಾಡ್ತಾ ಇದ್ದಾರೆ, ಕನ್ಸ್ಟ್ರಕ್ಷನ್ ನೋಡಿ. ಇಲ್ಲಿ ಇಳಿಯರು ಎಷ್ಟು ಜನ ಇದ್ದಾರೋ ಹತ್ತೋರು ಅದಕ್ಕಿಂತ ಡಬಲೇ ಇದ್ದಾರೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಪ್ಯಾಸೆಂಜರ್ಸ್ ಎಷ್ಟಿದ್ದಾರೆ ಅಂತೇಳಿ. ಬನ್ನಿ ಹೊರಗಡೆ ಹೋಗಿ ಮಾತಾಡೋಣ ನಮ್ಮ ಜರ್ನಿ ಬಗ್ಗೆ. ಸೊ ಇಲ್ಲಿಂದ ಗುಂತ್ಕಲಿಗೆ ಹೊರಡ್ತಾ ಇದೆ ಫ್ರೆಂಡ್ಸ್. ನಾನು ಎಂಡ್ ಮಾಡ್ತಾ ಇದ್ದೀನಿ ಆದೋನಿಗೆ ಈ ಜರ್ನಿನ. ಆದೋನಿಗೆ ಬಂದು ರೀಚ್ ಆದೆ. ಸೊ ಇಲ್ಲಿವರೆಗೂ ಹೇಗಿತ್ತು ಜರ್ನಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿಂದ ಬೇರೆ ಜರ್ನಿ ಇದೆ. ಸೊ ಆ ವಿಡಿಯೋ ಬರೋವರೆಗೂ ವೇಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಪ್ರಿಯಾ ಪ್ರತು ಸ್ಟೋರೀಸ್. ಬಾಯ್ ಬಾಯ್.